ಜೈ ಚಿದಂಬರ ಗುರು ಬಂದವ್ರೆ. ನಾವು ಇವತ್ತೆಲ್ಲ ಗುರುಗಳ ಜೊತೆ ಆಳಲ್ಲಿ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ಮುಂದೆ ಹಂಗೆ ದಾರಿನಲ್ಲಿ ಹೋಗ್ಬೇಕಾರೆ ಬರ್ಬೇಕಾರೆ ಗುರುಕ್ಷೇತ್ರಗಳು, ದೈವಿ ಕ್ಷೇತ್ರಗಳು ಏನಿದೆ ಅದನ್ನು ನೋಡ್ಕೊಂಡು ಬರೋಣ ಅಂತ. ಬನ್ನಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಲ್ಲೊಳ್ಳಿ ದೇವಸ್ಥಾನ ಸಮರ್ಥ ರಾಮದಾಸರು ಸ್ಥಾಪನೆ ಮಾಡಿದ್ದಂಥ ದೇವಸ್ಥಾನ. ಇಲ್ಲಿ ಅವರು ಪೂಜಿಸಿ ಸ್ಥಾಪಿಸಿದಂಥ ಹನುಮಂತನ ದೇವಸ್ಥಾನ ಸಮರ್ಥ ರಾಮದಾಸರು. ಇಲ್ಲಿಯ ಇನ್ನೊಂದು ವಿಶೇಷ ಅಂದರೆ ಸಣ್ಣ ದ್ವಾರದ ಮುಖಾಂತರ ತಲೆ ಬಗ್ಗಿಸಿ ಒಳಗಡೆ ಹೋಗುವಂಥದ್ದು. ಗುಡಿಯ ದ್ವಾರ, ಸಣ್ಣ ದ್ವಾರ, ಒಳಗಡೆ ಹೋಗಬೇಕು. ಕಲ್ಲೊಳ್ಳಿ ಹನುಮಪ್ಪ ಸಮರ್ಥ ರಾಮದಾಸರು ಸ್ಥಾಪಿಸಿದಂಥ ಮಂದಿರ. ಇಲ್ಲಿಯ ತೀರ್ಥದ್ದು ಕೂಡ ಒಂದು ವಿಶೇಷ. ಚಿಕ್ಕ ಮಕ್ಕಳಿಗೆ ಎದುರಿದ್ದಕ್ಕೆ ಬೆದರಿದ್ದಕ್ಕೆ ಮತ್ತು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಈ ತೀರ್ಥನ ಉಪಯೋಗಿಸ್ತಾರೆ. ಮತ್ತು ದೊಡ್ಡವ್ರಿಗೆ ಹೊರಗಿಂದ ಯಾರಾದರೂ ಕೆಡಕ್ಕೆ ಏನಾದ್ರು ಮಾಡಿದರೆ ಕೂಡ ಈ ತೀರ್ಥವನ್ನು ಉಪಯೋಗಿಸಿ ಅದರ ಪರಿಹಾರ ಕಂಡುಕೊಳ್ತಾರೆ. ಗುರುಗಳ ಜೊತೆ ನಮ್ಮ ಮಹಾರಾಷ್ಟ್ರದ ಪ್ರಯಾಣ ಇಲ್ಲಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗ ರಾತ್ರಿ 11:30 ಆಗಿದೆ. ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಗುರುಗಳ ಜೊತೆ ಮಹಾರಾಷ್ಟ್ರಕ್ಕೆ ಪ್ರಯಾಣ ಮಾಡ್ತಾಯಿದ್ದೀವಿ. ಅವರೇ ಕಲ್ಲೊಳ್ಳಿ ಹನುಮಪ್ಪನವರು. ಹ್ಞೂ ಅಣ್ಣ, ಈಗ ರಾತ್ರಿ ಬಂದಿರೋದ್ರಿಂದ ಸದ್ಯಕ್ಕೆ ಬಾಗ್ಲಾಕಿದ್ದಾರೆ. ಅಣ್ಣ ನಂದೊಂಚೂರು ತೆಗೆ ನನಗೆ. ಈಗ ಗುರು ಅವರು ಹೇಳೋದು ಕಲ್ಲೋಳಿ ಎಲ್ಲಿ ಸಮರ್ಥ ರಾಮದಾಸರ ಪ್ರತಿಷ್ಠಾಪನೆ.